ಅತ್ತ ಅಫ್ಘಾನಿಸ್ತಾನದ ಪಡೆಗಳು ತಮ್ಮ ಯುದ್ಧ ಘೋಷಣೆಯಾಗಿರುವ ಅಲ್ಲಾಹು ಅಕ್ಬರ್ ಘೋಷಣೆಗಳನ್ನ ಮೊಳಗಿಸುತ್ತಾ ಜೋಶ್ನಲ್ಲಿ ಪಾಕಿಸ್ತಾನದ ಕಡೆಗೆ ಮುನ್ನುಗ್ತಾ ಇದ್ದಾವೆ. ಇತ್ತ ಪಾಕಿಸ್ತಾನದ ಪಡೆಗಳು ಸಹ ತಮ್ಮ ಯುದ್ಧ ಘೋಷಣೆಯಾಗಿರುವ ಅಲ್ಲಾಹು ಅಕ್ಬರ್ ಘೋಷಣೆಗಳನ್ನ ಮೊಳಗಿಸುತ್ತಾ ಡಬಲ್ ಡಬಲ್ ಜೋಶ್ನಲ್ಲಿ ಆಫ್ಘಾನಿಸ್ತಾನದ ಕಡೆಗೆ ಮುನ್ನುಗ್ತಾ ಇದ್ದಾವೆ. ಆಫ್ಘಾನಿಸ್ತಾನದ ಸೇನೆ ಹಾಗೆ ಪಾಕಿಸ್ತಾನದ ಸೇನೆ, ಈ ಎರಡು ಸೇನೆಯ ವಾರ್ ಕ್ರೈ ಅಂದ್ರೆ ಯುದ್ಧ ಘೋಷಣೆ ಅಂತ ಏನ್ ಹೇಳ್ತೀವಿ, ಆ ಯುದ್ಧ ಘೋಷಣೆ ಒಂದೇನೆ, ಅದು ಅಲ್ಲಾಹು ಅಕ್ಬರ್. ಈ ಎರಡು ಕಡೆಯ ಸೇನೆಯ ಸೈನಿಕರು ನಂಬುವಂತಹ ದೇವರು ಒಬ್ರೇನೆ, ಹಾಗೆ ಆರಾಧಿಸುವಂತಹ ಪೂಜಿಸುವಂತಹ ದೇವರನ್ನು ಸಹ ಒಬ್ರೇನೆ. ಹೀಗಿರುವಾಗ ಈ ಎರಡೂ ಕಡೆಯ ಸೈನಿಕರು ನಂಬುವಂತಹ ಹಾಗೆ ಆರಾಧಿಸುವಂತಹ ದೇವರು ಆಫ್ಘಾನಿಸ್ತಾನದ ಪರವಾಗಿ ನಿಲ್ಬೇಕಾ ಅಥವಾ ಪಾಕಿಸ್ತಾನದ ಪರವಾಗಿ ನಿಲ್ಬೇಕಾ ಎಂಬುವಂತಹ ಪ್ರಶ್ನೆಗೆ ಉತ್ತರವನ್ನು ನಾವು ದ್ವಾಪರ ಯುಗದ ಮೂಲಕವಾಗಿ ತಿಳ್ಕೊಳ್ಬಹುದು. ದ್ವಾಪರ ಯುಗದಲ್ಲಿ ಪಾಂಡವರು ಮತ್ತೆ ಕೌರವರ ನಡುವೆ ಯುದ್ಧ ನಡೆಯುತ್ತೆ. ಅವರಿಬ್ಬರನ್ನು ಸಂಬಂಧಿಕರೇನೆ. ಅವರಿಬ್ಬರ ನಡುವೆ ಯುದ್ಧ ನಡೆದಾಗ ಆ ಭಗವಂತ ಶ್ರೀಕೃಷ್ಣ ಪಾಂಡವರ ಪರವಾಗಿ ನಿಲ್ತಾನೆ, ಅಂದ್ರೆ ಧರ್ಮದ ಪರವಾಗಿ ನಿಲ್ತಾನೆ. ಅಲ್ಲಿ ಧರ್ಮ ತನ್ನ ಗೆಲುವನ್ನ ಸಾಧಿಸಿಕೊಳ್ಳುತ್ತೆ, ಹಾಗೆ ಅಧರ್ಮ ತನ್ನ ಸೋಲನ್ನ ಕಾಣುತ್ತೆ. ಈಗ ಕಲಿಯುಗದಲ್ಲಿ ನೀವುಗಳೇನಾದ್ರೂ ಇಲ್ಲಿ ಪಾಂಡವರು ಯಾರು ಕೌರವರು ಯಾರು ಅಂತ ನಮ್ಗೇನಾದ್ರು ಪ್ರಶ್ನೆ ಮಾಡಿದ್ರೆ ದಯಮಾಡಿ ಕ್ಷಮಿಸಿ, ಇದಕ್ಕೆ ಉತ್ತರ ನಮ್ಮ ಬಳಿ ಇಲ್ಲ. ಆದ್ರೆ ಒಂದಂತೂ ಮಾತು ಸತ್ಯ, ಇವತ್ತಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಇವತ್ತಿನ ದಿನಗಳಲ್ಲಿ ಭಾರತೀಯರ ಕಣ್ಣಿಗೆ ಭಾರತೀಯರ ಕಣ್ಣಿಗೆ ಪಾಂಡವರ ರೀತಿಯಾಗಿ ಕಾಣಿಸ್ತಾ ಇರೋದು ಮಾತ್ರ ಆಫ್ಘಾನಿಸ್ತಾನದ ಪಡೆಗಳು ಅಂತ ಮಾತ್ರ ಹೇಳ್ಬೋದು ಅಂತ ಹೇಳ್ತಾ, ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.